ಗುರುಗಳ ಹತ್ರ ಭಾಳ ದಿವಸ ಒಬ್ಬ ಬಂದಿರಲಿಲ್ಲ. ಆಮೇಲೆ ಬರ್ತಾನೆ. ಏನು ಇಷ್ಟು ದಿನ ಕಾಣಲಿಲ್ಲ. ನಾನು ಬಹಳ ಬ್ಯುಸಿ ರೀಲ್ಸ್ ನೋಡೋದ್ರಲ್ಲಿ. ತುಂಬ ಪರಿವರ್ತನೆ ಆಗಿಬಿಟ್ಟಿದೆ ನನಗೆ. ನಾನು ಏನು ಗೊತ್ತಾಗ್ಬಿಟ್ಟಿದೆ ಇವಾಗ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಹೌದಾ, ಆಯಿತು. ಆ ಥರ ಹೇಳಿದ್ಮೇಲೆ ಏನು ಮಾತಾಡೋದಿದೆ ಅಲ್ವ. ತುಂಬ ಖುಷಿ ಆಯಿತು ಗುರುವಿಗೆ. ಆಮೇಲೆ ಗುರುಗೆ ಕೆಮ್ಮು ಬರುತ್ತೆ. ಒಂದು ಲೋಟ ನೀರು ತೊಗೊಂಬ. ಇಲ್ಲ, ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋಬೇಕು. ನನಗಿವಾಗ ಹೋಗಲಿ, ಈ ಕೆಲಸ ಮಾಡಿಕೊಡು. ಇಲ್ಲ, ನೀವು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ನನಗಿಷ್ಟ ಇಲ್ಲ ಮಾಡೋಕ್ಕೆ. ಇವಾಗ ನಂಗೆ ಮೂಡಿಲ್ಲ, ಆಮೇಲೆ ಮಾಡ್ತೀನಿ. ಯಾಕೆ ಅಂದರೆ ಬೇಡ ಅನ್ನೋದಕ್ಕೆ ನನಗೆ ಇಷ್ಟ ಇಲ್ಲ. ಬೇಡ ಅಂದ್ಕೊಡ್ದು. ನಾನು ನೀವು ಹೇಳಿದ್ದೆಲ್ಲ ಮಾಡೋ ಹಂಗಿಲ್ಲ. ಇಷ್ಟ ಇಲ್ಲದೆ ಇಷ್ಟ ಇಲ್ಲ ಅನ್ನಬೇಕು. ಬೇಡ ಅಂಥೇಳಿ ನೋ ಹೇಳೋಕ್ಕೂ ತುಂಬ ಶಕ್ತಿ ಬೇಕು. ನಂಗೆ ಗೊತ್ತಾಗಿದೆ ಇವಾಗ. ಅದಕ್ಕೆ ಮುಂಚೆ ಆದರೆ ನೀವು ಹೇಳಿದ್ದೆಲ್ಲ ಮಾಡ್ತಾಯಿದ್ದೆ. ಇವಾಗ ನೋ, ನನಗೂ ಕೈಲಾಗಲ್ಲ ರೀ ಈ ನಡುವೆ ಎಲ್ಲ. ನಿಮಗೆ ಸೇವೆ ಮಾಡ್ಕೊಂಡಿದ್ರಾಗತ್ತಾ? ನೀವು ಮಾಡ್ಕೊಳ್ಳಿ ಯಾರನ್ನಾದರೂ, ಅಥವಾ ನೀವು ಮಾಡ್ಕೊಳ್ಳಿ. ಇದು ವಾಪಸ್ ಅಂದರೆ ಯಾರು ಇನ್ನೋಸೆಂಟ್ ಆಗಿರ್ತಾರೆ ಅವರಿಗೆ ಯಾರು ಎಲ್ಲೆಲ್ಲಿ ಯಾರ ಹತ್ರ ಹೇಗೆ ಯಾವಾಗ ನಡ್ಕೋಬೇಕು ಅಂತ ಬರುತ್ತೆ. ಅವ್ರಿಗೆ ಯಾವ ರೀಲ್ಸು ಬೇಡ. ಅವ್ರ ತಲೆಯಲ್ಲೇ ಒಳ್ಳೆ ರೀಲ್ ಓಡ್ತಾ ಇರುತ್ತೆ. ಅವ್ರಿಗೆ ಸ್ಪಾಂಟಿನಿಟಿ ಇರುತ್ತೆ. ಇನ್ನೋಸೆಂಟ್ ಆಗಿರಬೇಕು, ಇಲ್ಲ ಜ್ಞಾನಿಗಳಾಗಿರಬೇಕು. ಈ ಕಡೆ ಇಗ್ನೋರೆಂಟ್ ಆಗಿರ್ತಾರಲ್ಲ, ಬರೀ ಪದಗಳನ್ನ ಅರ್ಥಗಳನ್ನ ತಿಳ್ಕೊಂಡು ಜೀವನ ನಡೆಸ್ತಾರಲ್ಲ, ಅವ್ರಿಗೆ ಏನು ಹೇಳೋಕ್ಕಾಗತ್ತೆ? ಆದರೆ ಹೇಳಿದ್ದೆಲ್ಲ ರೀಲಲ್ಲಿ ಹೇಳಿದ್ದೆಲ್ಲ ನಿಜಾನೇ. ಅವ್ರು ಹೇಳಿದ್ದೆಲ್ಲ ನಿಜಾನೇ. ನೀನು ನೋ ಅಂತ ಬಂದಾಗ ನೀನು ಎಸ್ ಹೇಳ್ಕೊಡ್ದು. ನೋ ಅಂದಾಗ ನೋ ಅನ್ಬೇಕಂತ. ಒಂದು ಲೋಟ ನೀರು ತಂದು ಕೊಡೋಕೆ ಅವ್ರಿಗೆ ನೋ ಆಗಿದ್ದರೆ ನೋ ಅಂತ ಹೇಳಿದ್ರು, ಏನು ತಪ್ಪು? ಆದರೆ ಸಮಯ ಅದನ್ನು ಡಿಮಾಂಡ್ ಮಾಡಲಿಲ್ವಲ್ಲ. ಸಮಯ ಬೇರೆ ಒಂದು ಡಿಮಾಂಡ್ ಮಾಡ್ತಾ ಇದೆ ಅಲ್ವಾ. ಅದು ಕಾಣಿಸಲ್ಲ. ಬರೀ ರೀಲ್ ಕೆಲಸ ಮಾಡಿದ್ರೆ ಒಳಗಡೆನೂ ಒಂದು ರೀಲ್ ಓಡ್ತಾ ಇರಬೇಕು.